ಓಕೆ ಸರ್. ಓಕೆ. ಈ ದಿನ ನಮ್ಮ ಬೆಳಗಾವಿ ನಗರದ ಕಡೆಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನ್ಯೂ ಗೂಡ್ ಶೆಡ್ ರೋಡ್ ಇಲ್ಲಿ ರಾಕೇಶ್ ಅಂತ ಒಬ್ಬ ವ್ಯಕ್ತಿ ಅವನ ಮನೆ ಎದುರುಗಡೆ ಇರೋ ಅವನ ಪಿಕಪ್ ಟ್ರಕ್ ಅಲ್ಲಿ ಸಾಕಷ್ಟು ಲಿಕ್ಕರ್ನ ಸ್ಟೋರ್ ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿ ಬಂದಿತ್ತು. ಈ ಲಿಕ್ಕರ್ ಬಂದು ಗೋವಾ ರಾಜ್ಯದಿಂದ ತಗೊಂಡ್ಬಂದು ಇಲ್ಲಿ ಮಾರೋ ಉದ್ದೇಶದಿಂದ ಇಟ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಕಡೆಬಜಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತ ಶ್ರೀ ಗಾಬಿ ಅವರು ಒಂದು ತಂಡನ ರಚನೆ ಮಾಡ್ತಾರೆ. ಆ ತಂಡನ ರಚನೆ ಮಾಡಿ ಅವರ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕ್ರೈಮ್ ಸ್ಟಾಫ್ ಅವ್ರನ್ನ ಬಿಟ್ಟು ಒಂದು ದಾಳಿ ಮಾಡಿಸ್ತಾರೆ. ದಾಳಿ ಮಾಡಿಸಿದ ಸಂದರ್ಭದಲ್ಲಿ ಅವರಿಗೆ ಒಂದು ಆಟೋ ಪಿಕಪ್ ಸಿಗುತ್ತೆ. ಆ ಟ್ರಕ್ ಅಲ್ಲಿ ಆಲ್ಮೋಸ್ಟ್ 670 ಲೀಟರ್ ಅಷ್ಟು ಲಿಕ್ಕರ್ ನಮಗೆ ಲಭ್ಯವಾಗುತ್ತೆ. ಆ ಲಿಕ್ಕರಿನ ಟೋಟಲ್ ವ್ಯಾಲ್ಯೂ ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 7,30,000 ಅಷ್ಟು ವ್ಯಾಲ್ಯೂ ಬರುತ್ತೆ. ಅದ್ರ ಜೊತೆಯಾಗಿ ನಾವು ಆ ಪಿಕಪ್ ಆಟೋ ಪಿಕಪ್ ನು ಕೂಡ ನಾವು ಸೀಸ್ ಮಾಡಿರ್ತೀವಿ. ಅದ್ರದ್ದು ವ್ಯಾಲ್ಯೂ ಬಂದು 3 ಲಕ್ಷ ಹತ್ತಿರ ಆಗುತ್ತೆ. ಸೊ ಒಟ್ಟು ಬಂದು ಈ ಪ್ರಕರಣದಲ್ಲಿ ನಾವು ದಸ್ತಗಿರಿ ಮಾಡ್ಕೊಂಡಿರೋ ಮಾಲ್ನ ಟೋಟಲ್ ಪ್ರೈಸ್ ಅಮೌಂಟ್ ಬಂದು 10,30,000 rupees ಆಗಿರುತ್ತೆ, 10,30,000. ಇದ್ರ ಜೊತೆಯಾಗಿ ನಾವು ಆರೋಪಿತನ ಕೂಡ ದಸ್ತಗಿರಿ ಮಾಡ್ಕೊಂಡಿರ್ತೀವಿ.